ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನೀವು ನೋಡಿರ್ತೀರ, ರಿವ್ಯೂ ಚೆನ್ನಾಗಿದೆ, ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. ನೀವುಗಳು ರಿವ್ಯೂಸ್ ಕೊಟ್ಟಿದ್ದೀರಾ, ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಾ. ಎಲ್ಲ 3.5 4 ಮೇಲೆ ಬಂದಿದೆ. ಸೊ ಅದೇ ನಮಗೆ ಬಿಗ್ಗೆಸ್ಟ್ ಸಕ್ಸಸ್ ಫ್ಯಾಕ್ಟ್ರ್. ಇನ್ನೂ ಥಿಯೇಟರ್ಸಲ್ಲಿ ನಡೀತಾ ಇದೆ. ಸೊ ಫಸ್ಟ್ ಕೇಳ್ಕೊಳ್ಳೋದು ಆಡಿಯನ್ಸ್ ಇನ್ನೂ ಬಂದು ನೋಡಬೇಕು. ಇನ್ನು ತುಂಬ ಜನಕ್ಕೆ ರೀಚ್ ಆಗಿರಲ್ಲ, ಅಂದರೆ ಆದಷ್ಟು ನಮ್ಮ ಕ್ಯಾಲೆಂಡರ್ ಸಿನಿಮಾ ಅಂತ ಗೊತ್ತಾಗಿದೆ, ಇಡೀ ಕರ್ನಾಟಕ ತುಂಬ ಜನಕ್ಕೆ ಗೊತ್ತಾಗಿದೆ. ಅದೇ ನಿಮಗೂ ಬಂದಿರಬೇಕು, ರೀಚ್ ಅಂತೂ ಆಗಿದೆ. ಸೊ ಸಿನಿಮಾಗೆ ಬರೋರು ಇನ್ನೂ ತುಂಬ ಇದ್ದಾರೆ, ಬಾಕಿ ಇದ್ದಾರೆ. ಸೊ ಅವರೆಲ್ಲ ಇನ್ನೂ ಬಂದು ನೋಡಬೇಕು. ಸೊ ಅದೇ ಕನ್ನಡದಲ್ಲಿ ನಾವು ಈ ಫೀಡ್ಬ್ಯಾಕ್ ಬಂದಿದ್ದರಿಂದ ಹಿಂದಿ ಸಿನಿಮಾನ ನಾವು ಇವತ್ತು ನಾಳೆಯಿಂದ ರಿಲೀಸ್ ಮಾಡ್ತಾಯಿದ್ವಿ. ಸೊ ಅದ್ರ ಟ್ರೈಲರು ಎಲ್ಲ ರೆಡಿ, ಸಿನಿಮಾ ಥಿಯೇಟರ್ಸ್ ಎಲ್ಲ ಸೆಟಪ್ ಆಗಿದೆ. ಬುಕ್ ಮೈ ಶೋ ಅಲ್ಲಿ ಓಪನ್ ಆಗುತ್ತೆ. ಸೊ ನಾಳೆಯಿಂದ ಹಿಂದಿ ಆ್ಯಡ್ ಆಗ್ತಾಯಿದೆ. ಸೊ ಇನ್ನು ರಿವ್ಯೂ ತಮಗೆ ಎಲ್ಲ ಗೊತ್ತು, ಸಿನಿಮಾ ನೋಡಿದ್ದೀರಾ. ನಾನು ಸಿನಿಮಾ ಬಗ್ಗೆ ಜಾಸ್ತಿ ಹೇಳಬೇಕಾಗಿಲ್ಲ. ವುಮೆನ್ ಸೆಂಟ್ರಿಕ್ ಸಿನಿಮಾ, ಒಂದು ಯೂನಿವರ್ಸಲ್ ಸಬ್ಜೆಕ್ಟು, ಹೆಲ್ತ್ ರಿಲೇಟೆಡು, ಒಂದು ತಾಯ್ತನ, ಒಂದು ವುಮೆನ್ ಅಂದಾಗ ಅದೇನೋ ಒಂದು ಡೈಲಾಗ್ ಇದೆ, ಯತ್ನ ನಾರ್ಯಸ್ತು ಪೂಜ್ಯಸ್ತೆ ರಮಂತೆ ತತ್ರ ದೇವತ. ಸೊ ರಮಂತೆ ತತ್ರ ದೇವತ. ಸೊ ಅಂದರೆ ಒಂದು ಹೆಣ್ಣಿನ ಮಹಿಮೆ ಏನು ಅಂತ ನಾವು ಆ ಸಿನಿಮಾದಲ್ಲಿ ತೋರಿಸಿದ್ವಿ. ಸೊ ತಾವೆಲ್ಲರೂ ತಮ್ಮ ಮೂಲಕ ಕೇಳ್ಕೊಳ್ಳೋದು, ಆಡಿಯನ್ಸ್ ಅವರು ಇನ್ನೂ ನೋಡ್ದಿಲ್ಲಿರೋರು ಬಂದು ನೋಡಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಬೇಕು. ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಅಂತ ನಮಗೆ ಫೀಡ್ಬ್ಯಾಕ್ ಸಿಕ್ಕಿದೆ, ನಾನು ಹೇಳೋದು ಬದಲು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಂಬರ್ಸ್ ಎಲ್ಲ ಕೇಳ್ತಾ ಇದ್ರಿ, ಆಬ್ವಿಯಸ್ಲಿ ನಂಬರ್ಸ್ ಕೇಳ್ತೀರಾ. ಸೊ ಇನ್ನು ನಾನು ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಇನ್ನೂ ಬಿಲ್ಲೇ ಮಾಡಿಲ್ಲ. ಸೊ ವಿಲ್ ಡೆಫಿನೆಟ್ಲಿ ಆ್ಯಸ್ ಎ CA ಒಂದು ಕ್ಯಾಲ್ಕುಲೇಟೆಡ್ ಎಫರ್ಟ್ಸ್ ಇದು. ವಿ ಆರ್ ನಾಟ್ ಗೋಯಿಂಗ್ ಟು ಮೇಕ್ ವಿ ಆರ್ ಗೋಯಿಂಗ್ ಟು ಮೇಕ್ ಪ್ರಾಫಿಟ್ ಫಾರ್ ಶ್ಯೂರ್. ಸೊ ವಿತ್ ಕನ್ಸಿಡರಿಂಗ್ OTT ಮತ್ತು TV ರೈಟ್ಸು ಮತ್ತು ಡಿಸ್ಟ್ರಿಬ್ಯೂಷನ್ ಎಲ್ಲನೂ ತೊಗೊಂಡ್ರೆ ಬಾಕ್ಸ್ ಆಫೀಸು. ಸೊ OTTದು ಮತ್ತು TV ರೈಟ್ಸು, ಸ್ಯಾಟಲೈಟ್ ರೈಟ್ಸು ನಡೀತಾ ಇದೆ ಮಾತುಕತೆ 2-3 ಕಡೆ. ಸೊ ಕಂಟೆಂಟು ಪ್ಲಸ್ ಆರ್ಟಿಸ್ಟು ಪ್ಲಸ್ ನಮ್ಮ ಡಿಸ್ಟ್ರಿಬ್ಯೂಷನ್ ಬಿಗ್ಗೆಸ್ಟ್ ಸಪೋರ್ಟ್ ಹೊಂಬಾಳೆ ಅವ್ರ ಕಡೆ ಇರೋದ್ರಿಂದ. ಸೊ ವಿ ಆರ್ ಗೋಯಿಂಗ್ ಟು ಮೇಕ್ ಪ್ರಾಫಿಟ್ ಫಾರ್ ಶ್ಯೂರ್, ಆ್ಯಂಡ್ ದಟ್ಸ್ ಅ ಬಿಗ್ ಅಚೀವ್ಮೆಂಟ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಡೈರೆಕ್ಟ್ರು ಮನೆಗೆ ತೊಗೊಂಡೋಗ್ಬೇಕು ಅನ್ನೋದು ಉದ್ದೇಶ. ಅದರಲ್ಲಿರೋ ಮೆಸೇಜನ್ನು ಮನೆಗೆ ಅಡಾಪ್ಟ್ ಮಾಡಬೇಕು ಮತ್ತು ಅವ್ರ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಅದು ಇನ್ನೂ ಬಹಳಷ್ಟು ಕಡೆಗೆ ರೀಚ್ ಆಗಬೇಕು. ಸೊ ವಿ ಕಮ್ ಔಟ್ ವಿತ್ ಹಿಂದಿ. ಸೊ ಮುಂದಿನ ದಿನದಲ್ಲಿ ತಮ್ಮ ಮುಖಾಂತರ ಆಡಿಯನ್ಸ್ ಇನ್ನೂ ಒಳಗೆ ಬರಬೇಕು ಥಿಯೇಟ್ರಿಗೆ ಅನ್ನೋದು ನಮ್ಮ ಮನವಿ, ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು. ಕರ್ನಾಟಕ ಮತ್ತು ಮುಂಬೈಲಿ ಕೊಡ್ತಾ ಇದ್ದಾರೆ, ಆಮೇಲೆ ಸ್ಲೋ ಆಗಿ ಎಕ್ಸ್ಪಾಂಡ್ ಮಾಡ್ತಿದ್ದಾರೆ. ಅದು ಗೊತ್ತಿಲ್ಲ ಸರ್, ಇವತ್ತು ಅದೇ ಫಾಲೋಅಪ್ಪಲ್ಲೇ ಇದ್ದೀವಿ. ತುಂಬ ದೊಡ್ಡ ಮಟ್ಟದಲ್ಲಿ ಇರಲ್ಲ ಸಂಖ್ಯೆ, ಬಟ್ ಸುಮಾರು ಕಡೆ ಇರುತ್ತೆ ಸರ್. ಹಿಂದಿ ಯಾಕೆಂದರೆ ಇದು ಸಬ್ಜೆಕ್ಟ್ ಯೂನಿವರ್ಸಲ್ ಸರ್. ಇದು ಇಂಡಿಯಾ ಪ್ಲಸ್ ಅಬ್ರಾಡು ರೀಚ್ ಆಗಬೇಕು ಅಂತ ನಾವು ಇದಾದಮೇಲೆ ಸುಮಾರು ಪ್ಲ್ಯಾನ್ಸ್ ಇದೆ. ಫೆಸ್ಟಿವಲ್ಸ್ಗಳು, ಅವಾರ್ಡ್ಸ್ಗೆ ಎಲ್ಲ ಪ್ಲ್ಯಾನ್ ಮಾಡ್ತೀವಿ. ಅಬ್ರಾಡು ರಿಲೀಸ್ ಇದೆ. ಅಂದರೆ ಮೇಯ್ನ್ ಉದ್ದೇಶ ಒಂದು ಒಳ್ಳೆ ವಿಷಯ ಆಗಿರೋದ್ರಿಂದ ಇದರಿಂದ ತುಂಬ ಜೀವಗಳು ಉಳಿಸ್ಬೋದು ಅನ್ನೋದು, ರಿಲೇಷನ್ಶಿಪ್ ಮತ್ತು ಜೀವಗಳು ಉಳಿಸ್ಬೋದು ಅನ್ನೋದು ಕಾನ್ಫಿಡೆನ್ಸು ನಮ್ಗೆ ಹೇಳ್ತಾ ಇದೆ. ಹಾಗಾಗಿ ಇದನ್ನು ನಮ್ಮ ಸಾಧ್ಯವಾದಷ್ಟು ರೀಚನ್ನ ಎಕ್ಸ್ಪಾಂಡ್ ಮಾಡಬೇಕು ಅಂತ ಎಲ್ಲ ಕಡೆ ಪ್ರಯತ್ನ ಮಾಡ್ತಾಯಿದ್ವಿ. ಅದೇ ಒಂದಿಷ್ಟು ಪ್ರಯತ್ನ ಮಾಡಿದ್ವಿ ಸರ್. ಆ್ಯಕ್ಚುಲಿ ಕೆಲವು ನೋಡಿದ್ದಾರೆ, ಒಂದಿಷ್ಟು ವುಮೆನ್ ಲೀಡರ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ಪಿಂಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರು ಒಂದು ಬಂದು ನೋಡಿದ್ರು. ಲಾಫಿಂಗ್ ಕ್ಲಬ್ಗಳು ಲೇಡೀಸು ಅದನ್ನು ಅವರೊಂದಿಷ್ಟು ಬಂದು ನೋಡಿದ್ದಾರೆ. ಇನ್ನು ಕಾಲೇಜಸ್ ಎಲ್ಲ ರೀಚ್ ಆಗಬೇಕು. ಆ್ಯಕ್ಚುಲಿ ಕಾಲೇಜಲ್ಲಿ ವುಮೆನ್ಸ್ ಕಾಲೇಜ್ ಅವೆಲ್ಲ ಆಗಬೇಕು. ಸೊ ಅದೊಂದಿಷ್ಟು ನಡೆಯುತ್ತೆ. ಅದೇ ಸರ್, ಆ್ಯಕ್ಚುಲಿ ಫಿಸಿಕಲಿ ರೀಚ್ ಆಗೋದು ತುಂಬ, ನಿಮ್ಗೆ ಗೊತ್ತು, ತುಂಬ ಕಷ್ಟ. ಒಂದಿಷ್ಟು ಗ್ಯಾಂಗ್ ಬರುತ್ತೆ ಮತ್ತು ಅದು ಇದಾಗುತ್ತೆ. ಸೊ ಮೀಡಿಯಾ ಈಸ್ ಅ ಮೇಯ್ನ್ ಥಿಂಗ್ ಸರ್. ಅವ್ರ ಮೂಲಕ ಈಸಿಯಾಗಿ ರೀಚ್ ಆಗ್ಬೋದು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ನಾವು ಪ್ರೆಸ್ ಮೀಟ್ ಕೂಡ ಮಾಡ್ತಾ ಇರೋದು ಇವತ್ತು ಉದ್ದೇಶ. ಪ್ರೆಸೆಂಟ್ ಆ್ಯಕ್ಚುಲಿ ಸುಮಾರು ಒಂದು 8-10 ಥಿಯೇಟರ್ಸಲ್ಲಿ ಇನ್ನೂ ರನ್ನಿಂಗ್ ಇದೆ. ಇನ್ನೂ ಎಕ್ಸ್ಪ್ಯಾಂಡ್ ಆಗ್ಬೋದು, ಪಿಕಪ್ ಆಗ್ಬೋದು ಅನ್ನೋ ಇದರಲ್ಲಿ ಇದೀವಿ ಮತ್ತೆ. ಸೊ 18th ಡೇ ಆಗಿರೋದ್ರಿಂದ ಅದೇ ಸರ್, ಇವತ್ತು ಗೊತ್ತಾಗುತ್ತೆ. ಬಟ್ ನಾಳೆ ರಿಲೀಸು. ಬಟ್ ನನಗೆ ಇವತ್ತು ಇನ್ನು ಸ್ವಲ್ಪ ಕ್ಲಾರಿಟಿ ಬರಬೇಕು.
ಹೆಚ್ಚು ಕಮ್ಮಿ ಬ್ಯಾಂಗ್ಳೂರು, ಮೈಸೂರು ಪ್ಲಸ್ ಮುಂಬೈ ಒಂದಿಷ್ಟು ಶೋಸು. ಓನ್ಲಿ ಇದು ಮಲ್ಟಿಪ್ಲೆಕ್ಸ್ ಮಾತ್ರ ಸರ್, ಸಿಂಗಲ್ ಥಿಯೇಟರ್ಸ್ಗೆ ಹೋಗ್ತಾ ಇಲ್ಲ. ಸೇಮ್ ಎಲ್ಲ ಸೇಮ್ ಎಕ್ಸೆಪ್ಟ್ ಟೈಟಲ್ಲು ಅಂಥದ್ದು ಫಸ್ಟ್ ಕಾರ್ಡ್ ಲಾಸ್ಟ್ ಕಾರ್ಡ್ಸ್ ಬಿಟ್ಟರೆ ಬೇರೆ ಎಲ್ಲ ಸೇಮ್ ಇರುತ್ತೆ, ಏನು ಚೇಂಜಸ್ ಇಲ್ಲ. ಈಗ ಆಡಿಯನ್ಸ್ ಇದೆ ನೋಡಿದಾಗ ಏನಾದ್ರು ಚೇಂಜಸ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತಾನೆ. ರಿಲೀಸ್ ಆದಮೇಲೆ ಆಡಿಯನ್ಸ್ ಇದೆ ನೋಡಿದಾಗ ಇನ್ನೇನಾದ್ರು ಸ್ವಲ್ಪ ಟ್ಯೂನಪ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತಾನೆ. ಹಾಗೇನು ಅನಿಸಿಲ್ಲ. ಆ್ಯಕ್ಚುಲಿ ನಾವು ಈ ಚರ್ಚೆಗಳು ಸ್ಕ್ರಿಪ್ಟ್ ಲೆವೆಲಲ್ಲಿ ತುಂಬ ಮಾಡಿದ್ವಿ, ತುಂಬ ಅಂದರೆ ಆಲ್ಮೋಸ್ಟ್ 1 year ಮಾಡಿದ್ವಿ. ಈ ಸ್ಟೋರಿನ ಬೇರೆ ಯಾವ ಥರನೂ ತೊಗೊಂಡೋಗಕ್ಕೆ ಆಗ್ತಿರ್ಲಿಲ್ಲ. ಬಿಕಾಸ್ ಆ ಇನ್ಸಿಡೆಂಟ್ಸ್ಗಳು ನಾವು ಎಕ್ಸ್ಟ್ರೀಮಾಗಿ ತೋರಿಸ್ಲೇಬೇಕು. ಸೊ ಎಕ್ಸ್ಟ್ರೀಮಾಗಿ ತೋರಿಸ್ಬೇಕಂದ್ರೆ ನನ್ನ ಲುಕ್ ಇರ್ಬೋದು, ಡ್ರಿಂಕ್ಸ್ ಇರ್ಬೋದು. ಸುಮಾರು ಜನ ಡ್ರಿಂಕ್ಸ್ ಜಾಸ್ತಿ ಇದೆ ಅಂತ ಕಂಪ್ಲೇಂಟ್ ಮಾಡಿದ್ರು. ಬಟ್ ಅದು ಉದ್ದೇಶ ಹೇಳಬೇಕಂದ್ರೆ ಸರ್, ಈಗ ಒಂದು ಡಿಪ್ರೆಷನ್ ಮೋಡ್ ತೋರಿಸ್ಬೇಕಂದ್ರೆ ಡ್ರಿಂಕ್ಸ್ ಇರ್ಬೋದು ಅಥವಾ ಡ್ರಗ್ಸು, ಸ್ಮೋಕಿಂಗ್, ಮತ್ತೊಂದು ವಿಷಯ ಈ ಥರ ಹೋಗ್ತಾರೆ. ಸೊ ನಾವು ಬೇರೆ ಎರಡು ಬಿಟ್ಟು ಬರೀ ಡ್ರಗ್ಸ್ ಅವೆಲ್ಲ ಯಾವುದು ಬೇಡ, ಬಿಕಾಸ್ ದಟ್ಸ್ ನಾಟ್ ಇದು. ಇವನ್ ಡ್ರಿಂಕ್ಸ್ನು ಪ್ರಮೋಟ್ ಮಾಡೋಕ್ಕಾಗಲ್ಲ, ಬಟ್ ಎಕ್ಸ್ಟ್ರೀಮ್ ತೋರಿಸ್ಲೇಬೇಕಾಗತ್ತೆ. ಪ್ರಾಬ್ಲಮ್ ತೋರಿಸ್ಬೇಕಂದ್ರೆ ಎಕ್ಸ್ಟ್ರೀಮ್ ತೋರಿಸ್ಲೇಬೇಕಾಗುತ್ತೆ. ಹಾಗಾಗಿ ಆ ಕ್ಯಾರೆಕ್ಟರ್ ಓಪನಿಂಗ್ ಹಾಗಾಗುತ್ತೆ. ಎಲ್ಲನೂ ಎಕ್ಸ್ಟ್ರೀಮೇ ಇದೆ ಸರ್. ನೀವು ಜಗಳ ಆದಾಗ ಇನ್ಸಿಡೆಂಟ್ಸ್ ಆಗೋದು ಪ್ರತಿಯೊಂದು ಎಕ್ಸ್ಟ್ರೀಮ್ ತೋರಿಸ್ಲೇಬೇಕು, ಇಲ್ಲಾಂದರೆ ಅದಕ್ಕೆ ಫೈನಲ್ ನಿಮಗೆ ಕನ್ಕ್ಲೂಷನ್ ಕೊಡೋಕ್ಕೆ ಆಗಲ್ಲ. ಸೊ ಅದನ್ನು ತುಂಬ ಚರ್ಚೆ ಮಾಡಿ ಸರ್, ಇದು ಹೀಗೆ ಬೇಕಾ ಬೇಡ ಅನ್ನೋದು ಮುಂಚೆನೇ ಆಗಿದೆ. ನಾವು ಈಗ ನೀವು ಕೂತ್ಕೊಂಡು ಮಾಡಿದ್ರು ಕೂಡ ನೀವು ಅನ್ಕೋಬೋದು ಡ್ರಿಂಕ್ಸ್ ಬೇಡಿತ್ತು ಅಂತ. ನೀವು ಕೂತ್ಕೊಂಡು ಸ್ಕ್ರಿಪ್ಟಿಗೆ ಕೂತ್ರೆ 3 ತಿಂಗಳಾದ್ಮೇಲೆ ನಿಮಗೂ ಆ ಕನ್ಕ್ಲೂಷನ್ ಬರುತ್ತೆ ಸರ್. ಹೇಗೆ ಸರ್, ಡ್ರಿಂಕ್ಸಿಗೆ ಆಲ್ಟರ್ನೇಟಿವ್ ಅಂದರೆ ಇದೆ ಸರ್. ಅಲ್ಲ, ಫ್ರಸ್ಟ್ರೇಷನ್ ಬೌನ್ಸ್ ಅಪ್ ಯೂನಿವರ್ಸಲ್ ಆಗಿ ಅಲ್ಲ, ಎಸ್ ಸರ್. ಅಂದರೆ ಸರ್ ಈಗ ಅದನ್ನು ತೋರಿಸಿದೆ. ಹಾಂ, ಎಸ್ 100% ಸರ್. ಪರ್ಫಾರ್ಮೆನ್ಸ್ ವಿಷಯದಲ್ಲಿ, ಸ್ಟೋರಿ ಮೇಕಿಂಗು ಜೊತೆಗೆ, ರಿವ್ಯೂ ಜೊತೆಗೆ, ಕಲೆಕ್ಷನ್ ಜೊತೆಗೆ ಎಲ್ಲನೂ ಬೆಟರ್ ಆಗ್ತಾ ಹೋಗಿದೆ. ಸೊ ಆ ಗ್ರೋತ್ ನನ್ನಲ್ಲಿ, ನಮ್ಮ ಪ್ರಾಜೆಕ್ಟಲ್ಲಿ, ತಂಡದಲ್ಲಿ ಕಾಣಿಸ್ತದೆ. ಸೊ ವಿ ಆರ್ ಹ್ಯಾಪಿ ಸರ್. ಅದರಲ್ಲಿ ಯಾವುದೇ ಥರದ್ದು ಇದಿಲ್ಲ. ಸೊ ಕನ್ನಡ ಮೂವೀಸಲ್ಲಿ ಅದೇ ಐ ಮೀನ್ ಇಫ್ ಯು ಅಲೋ ಮೀ, ಬೇರೆ ಒಂದಿಷ್ಟು ಸ್ಟ್ಯಾಟಿಸ್ಟಿಕ್ಸ್ ಬೇಕಾದ್ರೆ ಕೊಡ್ತೀನಿ ಸರ್. ನಾನು ಆ್ಯಸ್ ಎ ಚಾರ್ಟರ್ಡ್ ಅಕೌಂಟೆಂಟ್, ಈಗ ನನ್ನ ಹೀರೋ ಬದಲು, ಪ್ರೊಡ್ಯೂಸರ್ ಬದಲು ಚಾರ್ಟರ್ಡ್ ಅಕೌಂಟೆಂಟ್ ಹೊರಗೆ ಬಂದ ಈಗ. ಸೊ ಬೇಸಿಕಲಿ ಕನ್ನಡ ಇಂಡಸ್ಟ್ರೀಲಿ ನಮಗೆ ನೀವು ನೋಡಿರ್ಬೋದು, ಒಂದು 3% ಸಕ್ಸಸ್ ರೇಟ್ ಇದೆ. ಸೊ ಅಂದರೆ 100 ಸಿನಿಮಾದಲ್ಲಿ 3 ಸಿನಿಮಾ ಮಾಡ್ತಾ ಇರೋದು. ಸೊ ನಿಮಗೆ ಇಡೀ ಇಂಡಿಯಾದಲ್ಲಿ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ತೊಗೊಂಡ್ರೆ ಒಂದು ಇಯರ್ಲಿ ಒಂದು 11,000 ಕೋಟಿ ಇದೆ. 11,000 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಆಗುತ್ತೆ. ಐ ಥಿಂಕ್ ಇದನ್ನು ನೀವು ಕರೆಕ್ಟಾಗಿ ನೋಟ್ ಮಾಡ್ಬೋದು. ಇದು ನನ್ನ ಉದ್ದೇಶಕ್ಕಲ್ಲ, ನನ್ನ ಇಂಟ್ರೆಸ್ಟಿಂದ ಅಲ್ಲ, ಸಿನಿಮಾ ಇಂಡಸ್ಟ್ರಿ ಪರವಾಗಿ ನಾನು ಒಂದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮತ್ತೆ ಪ್ರಾಜೆಕ್ಟ್ ಬರೋಣ. ಸೊ 11,000 ಕೋಟಿ ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಇದ್ದರೆ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾದು ಅದ್ರ ಶೇರ್ ಒಂದು 8% ಇದೆ. ಅಂದರೆ ನಿಯರ್ಲಿ 800 to 1,000 crores ನಾವು ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು. ಬಟ್ ಇಲ್ಲೇನಂದರೆ ಒಂದು ಅರೌಂಡ್ 200 ಸಿನಿಮಾಸ್ ಬರ್ತಾಯಿದೆ ಪರ್ ಆ್ಯನಮ್. ಒಂದು 200 ಸಿನಿಮಾ ಬರ್ತಾಯಿದೆ. 1, 2, 3, 4, ಒಂದು 10 ಸಿನಿಮಾ ಸ್ವಲ್ಪ ದೊಡ್ಡ ಬಜೆಟ್ ಮಾಡ್ತಾರೆ. ಬಾಕಿ ಎಲ್ಲ 1, 2 ಕೋಟಿ, 3 ಕೋಟಿ ಈ ಥರ ಎವರೇಜಲ್ಲಿ ನಡೆಯುತ್ತೆ. ಸೊ ನಾವು ಆಗಬೇಕಾಗಿದ್ದು, ನನ್ನ ಒಂದು ಸಜೆಷನ್ ಕೂಡ, ಒಂದು ಎನಾಲಿಸಿಸ್ ಕೂಡ. ಸೊ ಈಗ ಒಂದು 200 crores ನಾವು ಕರ್ನಾಟಕದಲ್ಲಿ ಹಾಕ್ತಾಯಿದ್ದೀವಿ. ಆಮೇಲೆ ಈಸಿಲಿ 200 crores ಎವರೇಜ್ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ. ಅದು ಬೇರೆ ಬೇರೆ ಕಡೆಯಿಂದ ಬರ್ತಿರೋ ದುಡ್ಡೆ, ಇಲ್ಲಿದು ತುಂಬ ಕಮ್ಮಿ, ನಿಮ್ಗೆ ಗೊತ್ತಿದೆ. ಸೊ 200 crores ಹಾಕ್ತಾಯಿದ್ದೀವಿ. ಸೊ ಅದು ಪ್ರಾಫಿಟ್ ಆಗ್ತಾಯಿಲ್ಲ. ತುಂಬ ಜನ ಲಾಸ್ ಮಾಡಿಕೊಂಡು ಪ್ರೊಡ್ಯೂಸರ್ಸ್ ಮನೆಗೆ ಹೋಗ್ತಾಯಿದ್ದಾರೆ. ಇಂಡಸ್ಟ್ರಿ ಈಸ್ ಸಫರಿಂಗ್. ಸೊ 11,000 ಕೋಟಿಲಿ ನಮ್ಮದು 8% ಶೇರ್ ಅಂದರೆ ಒಂದು 800 ಕೋಟಿ ಪ್ರಾಫಿಟ್ ಮಾಡೋ ಜಾಗ ಇದು. ಬಟ್ ನಾವು 200 ಕೋಟಿ ಹಾಕಿ ಕಳ್ಕೊತಾ ಇದ್ವಿ. ಸೊ ಇಲ್ಲಿ ಏನಾಗಬೇಕು ಅಂದರೆ, ಮೈಂಡ್ಸೆಟ್ ಒಂದು ಮೇಜರ್ ಕೊಲಾಬ್ರೇಷನ್ ಆಗಬೇಕಂದ್ರೆ ಎಲ್ಲರೂ ಜಾಯ್ನ್ ಆಗಬೇಕು. ಈಗ ಲೆಟ್ಸೆ ನಾನೇ ಒಂದು ಫಾರ್ ಎಕ್ಸಾಂಪಲ್, ನನ್ನ ಫ್ರೆಂಡ್ ಈ ಗುರುನಂದನ್ ಆ್ಯಕ್ಟ್ ಮಾಡಿದ್ದಾರೆ. ಗುರುನಂದನು ಯಾರೋ ಪ್ರೊಡ್ಯೂಸರ್ ಕರ್ಕೊಂಬರ್ತಾರೆ. ಒಂದು 2 crores ಬಜೆಟ್ ಮೂವಿ, ಯಾರೋ ಒಬ್ರು ಪ್ರೊಡ್ಯೂಸರ್ ಬರ್ತಾರೆ. ನಾನು ನನ್ನದೇ ಪ್ರೊಡಕ್ಷನ್ ಇದೆ ಅಂದ್ಕೊಂಡು ನಾನೊಂದು 2 crores ಮಾಡ್ತೀನಿ. ನಾನೊಂದು ಪ್ರಾಜೆಕ್ಟ್ ಮಾಡಿದೆ, ಅವರೊಂದು ಮಾಡಿದೆ. ಸೊ ಡಿವೈಡ್ ಆಯಿತು.
ಇಲ್ಲೇನಾಯಿತು, ತಾವು ಹೇಳಿದಾಗೆ ಇನ್ಪುಟ್ಸು ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರಿಪ್ಟು, ಡೈರೆಕ್ಟ್ರ್ ಇರ್ಬೋದು, ರೈಟ್ರ್ ಇರ್ಬೋದು, DOP ಇರ್ಬೋದು, ಆಮೇಲೆ ಪ್ರತಿಯೊಬ್ಬರು ಸೆಟ್ ಅವ್ರು ಇರ್ಬೋದು, ಕಾಸ್ಟ್ಯೂಮರ್ ಇರ್ಬೋದು, ಡಿಸೈನ್, VFX ಎಲ್ಲ ಟೀಮು ನಿಮಗೆ ಡಿವೈಡ್ ಆಯಿತು. ಅಂದರೆ ಕ್ವಾಲಿಟಿ ಕಾಂಪ್ರಮೈಸ್ ಆಯಿತು. ಈಗ 2 ಕೋಟಿಲಿ ಮಾಡಬಲ್ಲ 4 ಕೋಟಿಲಿ ಮಾಡ್ಬೋದಿತ್ತು. ಸೊ ಇಬ್ಬರು ಸೇರಿದರೆ, ಕೊಲಾಬ್ರೇಷನ್ ಆಗಿದ್ದರೆ, ಪ್ರತಿಯೊಂದು ತಂಡದವ್ರ ಜೊತೆ ವರ್ಕ್ ಮಾಡಿದರೆ, ಈಗ ಡೈರೆಕ್ಟ್ರು ಇಬ್ಬರು ಮಾಡ್ಕೊಬೋದು, ಡೈರೆಕ್ಟ್ರು ಮಾಡ್ಕೊಬೋದು, DOP ಇಬ್ಬರು ಒಳ್ಳೊಳ್ಳೆ ಕ್ವಾಲಿಟಿ. ಐ ಆಮ್ ಸೇಯಿಂಗ್ ಅವ್ರುಗಳು ಅಫ್ಕೋರ್ಸ್ ಅವರು ಟ್ರೈನಿಂಗ್ ಮಾಡ್ಕೊಂಬರ್ಬೇಕು, ಒಳ್ಳೊಳ್ಳೆ ಕಡೆ ಟ್ರೈನಿಂಗ್ ತೊಗೊಂಡು ಬರಬೇಕು, ಪ್ಲಸ್ ಎಕ್ಸ್ಪರ್ಟೈಸ್ ಅಂದರೆ ಸ್ವಲ್ಪ ಖರ್ಚು ಇರುತ್ತೆ. ಸೊ ಹಾಗಾಗಿ ಬಜೆಟ್ ಜಾಸ್ತಿ ಆಗುತ್ತೆ. ಸೊ ಇಬ್ಬರು ಕೊಲಾಬ್ರೇಟ್ ಆದರೆ 4 ಕೋಟಿಲಿ ನಾವು ಪ್ರಾಜೆಕ್ಟ್ ಮಾಡ್ಬೋದು. 4 ಕೋಟಿಲಿ ಪ್ರಾಜೆಕ್ಟ್ ಮಾಡಿದ್ರೆ 2 ಕೋಟಿಲಿ ನಾವು ಮೇಕಿಂಗ್ ಮಾಡಿದ್ರೆ ಈಸಿಲಿ 2 ಕೋಟಿ ಪ್ರಮೋಷನ್ಗೆ ಇಡಬೇಕು. ಪ್ರಮೋಷನ್ಗೆ 100 to 150% ಅದು 200% ನಾವು ಬಜೆಟ್ ಇಡಲಿಲ್ಲ ಅಂದರೆ ಮೂವಿ ರೀಚೇ ಆಗಲ್ಲ. ಸೊ ಇದು ಒಂದು ವಿಷಯ. ಸೊ ಕೊಲಾಬ್ರೇಷನ್ ಆಗಬೇಕು. ಕೊಲಾಬ್ರೇಷನ್ ಆದರೆ ಏನಾಗುತ್ತೆ ಹೇಳ್ತೀನಿ ಕೇಳಿ ಸರ್. 200 crores ನಾವು ಈಗ ಎಷ್ಟೊಂದು 200 ಮೂವೀಸ್ ಮಾಡ್ತಾಯಿದ್ವಿ. 200 crores ಅಂದರೆ ಎವರೇಜ್ ಒಂದು 1 ಕೋಟಿ ಬಜೆಟಲ್ಲಿ ಆಗ್ತಾಯಿದೆ. ಸೊ ಅದಕ್ಕೆ ನಾವು ಕೊಲಾಬ್ರೇಟ್ ಆಗಿ 4 ಕೋಟಿ, ನಾನು ಹೇಳ್ದಂಗೆ 4 ಕೋಟಿ ಒಂದು ಪ್ರಾಜೆಕ್ಟಿಗೆ ನಾವು ಹಾಕಿ ಮಾಡಿದ್ರೆ ವರ್ಷಕ್ಕೆ ಎಷ್ಟು ಬರುತ್ತೆ? 50 ಮೂವೀಸ್ ಬರುತ್ತೆ. 50 ಮೂವೀಸ್ ಅಂದರೆ ವಾರಕ್ಕೆ ಒಂದು ಮೂವಿ, 52 ವಾರ ಇದೆ, ವಾರಕ್ಕೆ ಒಂದೇ ಮೂವಿ ಬರುತ್ತೆ. ಒಳ್ಳೆ ಕ್ವಾಲಿಟಿ ಮೂವಿ ಬರುತ್ತೆ. ಬಜೆಟ್ಟು ಮೇಕಿಂಗಿಗೆ ಸಿಗುತ್ತೆ ಅಂದರೆ ಒಳ್ಳೊಳ್ಳೆ ಟೀಮು, ಎಲ್ಲ ಒಳ್ಳೊಳ್ಳೆ ಎಕ್ಸ್ಪರ್ಟ್ಸ್ನ ಹಾಕೋತೀವಿ. ಪ್ಲಸ್ ಪ್ರಮೋಷನ್ಗೆ ನಾವು ಬಜೆಟ್ ಈಕ್ವಲೆಂಟ್, ಲೆಟ್ಸೆ 2 crores ಇದ್ದರೆ 2 crores ಹಾಕ್ತೀವಿ. ಸೊ ಆವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಒಳ್ಳೆ ಕ್ವಾಲಿಟಿ ಮೂವಿ ಬರುತ್ತೆ, ಒಂದು ವಾರಕ್ಕೆ ಒಂದು ಬರ್ತಾ ಇದೆ ಅಂದ್ಬಿಟ್ಟು 100% ನೋಡ್ತಾರೆ. ಸೊ ನಮ್ಮ ಮಾರ್ಕೆಟ್ ಶೇರು ಈ 4 ಕೋಟಿ ನಾವು ಮಾಡಿರೋ ಮೂವಿ 8 crores, ನಿಯರ್ಲಿ ನಿಮಗೆ 800 crores ಅಥವಾ 1000 crores ಮಾರ್ಕೆಟ್ ಶೇರ್ ಇರೋದ್ರಿಂದ ನೀವು 4 ಕೋಟಿಲಿ ಅಂದರೆ ನೀವು ಡಬಲ್ ಮಾಡ್ತೀವಿ. ಅಂದರೆ 800 crores ನಮಗೆ ಪ್ರಾಫಿಟ್ ಆಗೇ ಆಗುತ್ತೆ ಇದರಲ್ಲಿ. ಅದೇ ನಾವು ಹಾಕ್ತಿರೋದು 200 ಕೋಟಿಲಿ 800 crores, 600 crores ಮನೆಗೆ ತೊಗೊಂಡು ಹೋಗ್ಬೋದು. ನನ್ನ ಸಿಂಪಲ್ ಫಾರ್ಮುಲಾ ಅರ್ಥ ಆಗಿರ್ಬೋದು ಸರ್. ಬೇಸಿಕಲಿ ಮಿಸ್ಸಿಂಗ್ ಪಾಯಿಂಟು, ಎಲ್ರಿಗೂ ತುಂಬ ಜನಕ್ಕೆ ಆಸೆ, ಅವನೇನು ಮಾಡೋದು ನಾನು ಮಾಡ್ತೀನಿ, ಇವನೇನು ಮಾಡೋದು ನಾನು ಮಾಡ್ತೀನಿ ಅಂತ ಅವ್ರು ಒಬ್ಬೊಬ್ಬರೇ ಕೂತ್ಕೊಂಡು ಮಾಡ್ತಾಯಿದ್ದಾರೆ. ಇಬ್ಬರು ಒಂದು ಚಿಕ್ಕ ತಂಡ ಕೂತ್ಕೊಂಡು ಮಾಡ್ತಾಯಿದೆ. ಅಲ್ಲಿ ಎಕ್ಸ್ಪೋಜರ್ ಇಲ್ಲ, ನಾಲೆಡ್ಜ್ ಇಲ್ಲ, ಒಳ್ಳೆ ಟೀಮ್ ಇಲ್ಲ, ಪ್ರಮೋಷನಿಗೆ ದುಡ್ಡಿಲ್ಲ. ಸೊ ಪ್ರಮೋಷನ್ಗಂತೂ ದುಡ್ಡು ಇಲ್ಲವೇ ಇಲ್ಲ ಬಿಡಿ ಸರ್. ಲಾಸ್ಟ್ ಸ್ಟ್ರಗಲ್, ರಿಲೀಸಿಗೆ ದುಡ್ಡಿಲ್ಲ ಬಿಡಿ, ರಿಲೀಸ್ ಮಾಡೋಕ್ಕೆ ಆಗಲ್ಲ ಏನೇನು ಪ್ರಮೋಷನ್. ಜೊತೆಗೆ ಪ್ರಾಜೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದು ಎಸ್ ಸರ್, ಅದೇ ಹೇಳ್ತಾರೆ. ದೊಡ್ಡ ಹೀರೋಸ್ ಪಿಕ್ಚರ್ ಮಾಡೋಕ್ಕಾಗಲ್ಲ 4 ಕೋಟಿಗೆ. ಹಾಂ ಸರ್, ಅಲ್ಲ ಸರ್, ಈಗ ನಾನು 4 ಕೋಟಿಗೆ ಆಗಲ್ಲ. ಬಟ್ ನಾವು ಹೇಳ್ತಿರೋದು ಎವರೇಜ್ ತೊಗೊಂಡು ಮಾತಾಡಿದ್ದು. ಒಂದಿಷ್ಟು 20 ಕೋಟಿ ಪ್ರಾಜೆಕ್ಟ್ಸ್ ಇರುತ್ತೆ, ಅದರಲ್ಲಿ 3-4 ಕೋಟಿ ಪ್ರಾಜೆಕ್ಟ್ ಇರುತ್ತೆ. ಅಫ್ಕೋರ್ಸ್ ಸ್ಟಾರ್ಟ್ಸ್ ವಿತ್ ಒಳ್ಳೆ ಎಕ್ಸ್ಪರ್ಟ್ಸು, ರೈಟ್ರು ಬೇಕು, ಡೈರೆಕ್ಟ್ರುಗಳು ಬೇಕು, DOPಗಳು ಬೇಕು, ಎಡಿಟ್ರು ಬೇಕು, ಎಲ್ಲ ಒಳ್ಳೊಳ್ಳೆ ತಂಡದವ್ರು ಬರಬೇಕು. ನಮ್ಮಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ, ಹಂಗಾಗ್ತಾಯಿದೆ. ಎಕ್ಸ್ಪೋಜರೇ ಇಲ್ಲ, ಎಂಡ್ವರೆಗೂ ಅವ್ರು ನೋಡ್ತಾನೆ ಇಲ್ಲ. ರಿಲೀಸ್ ಏನು ಅಂತ ಉಲ್ಟಾ ಬರ್ಬೇಕು ಸರ್. ಫಸ್ಟು ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಕೂತ್ಕೊಂಡು ಒಂದು ವಾರ ಅಥವಾ ಒಂದು ತಿಂಗಳು ಅಲ್ಲಿ ತಿಳ್ಕೊಬೇಕು ಯಾವ ಸಿನಿಮಾ ನೋಡ್ತಿದೆ. ಜೆನ್ಜಿ ಅಂತ ಹೇಳ್ತಾರೆ. ಈಗ ಹೋಗಿ ಎಲ್ಲ ಮಾಡಿ ರಿಲೀಸ್ ಟೈಮಲ್ಲಿ ಬಂದಾಗ ನೀವು ಈ ಥರ ಪಿಕ್ಚರ್ ಯಾಕೆ ಮಾಡಿದ್ರಿ, ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಬೇಕಿತ್ತು, ಲವ್ ಮಾಡಬೇಕಿತ್ತು, ಜೆನ್ಜಿ ಅಂದರೆ ಏಜ್ ಗ್ರೂಪ್ ಬೇರೆಯವರಿಗೆ ಮಾಡಬೇಕಾಗಿತ್ತು, ಈ ಥರದ್ದು. ಆಮೇಲೆ ರಿಲೀಸ್ ಬರುವಾಗ ಯೋಚನೆ ಮಾಡ್ತಾರೆ. ಸೊ ಅದಾಗಬಾರ್ದು. ಫಸ್ಟು ಮೇಲಿಂದ ಹಿಂದೆಯಿಂದ ರಿವರ್ಸ್ ಆರ್ಡರ್ ಬರಬೇಕು. ಮಾರ್ಕೆಟ್ ಏನಿದೆ, ಮಾರ್ಕೆಟ್ ಏನು ಕೇಳ್ತಾ ಇದೆ, ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಗೊತ್ತಾಗ್ತಾ ಇರುತ್ತೆ ಎಲ್ಲೆಲ್ಲಿ ಕಲೆಕ್ಷನ್ ಆಗ್ತಿದೆ. ಅಲ್ಲಿಂದ ನಾವು ಉಲ್ಟಾ ಬಂದು ಯಾವ ಥರ ಸಬ್ಜೆಕ್ಟ್ ಪಿಕ್ ಮಾಡಬೇಕು, ಯಾವ ರೈಟ್ರ್ ಹಾಕ್ಬೇಕು, ಯಾವ ಡೈರೆಕ್ಟ್ರ್ ಹಾಕೋಬೇಕು, ಯಾವ DOP ಹಾಕೋಬೇಕು. ಅವ್ರುಗಳು ಆ್ಯಕ್ಚುಲಿ ಇನ್ನೊಂದು ಅಂದರೆ ಅಪ್ಡೇಟೇ ಇರಲ್ಲ, ಸ್ಕಿಲ್ಸೇ ಅಪ್ಡೇಟ್ ಇರಲ್ಲ, ಒಳ್ಳೊಳ್ಳೆ ಕಡೆ ಟ್ರೈನಿಂಗ್ ತೊಗೊಂಡಿರಲ್ಲ. ಸೊ ಈ ವಿಷಯಗಳು ಆಗಬೇಕು ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಅ CA ಸರ್, ನಂಬರ್ಸ್ ಅಲ್ಲೂ ಸುಮಾರು ಬದಲಾವಣೆ ಆಗಬೇಕು. ಇದು ಬಿಸ್ನೆಸ್ ಥರ ವರ್ಕ್ ಆಗಬೇಕು ಹೊರತು 3% ಇದು ಆಲ್ವೇಸ್ ಫಸ್ಟೇ ಅಂದ್ಕೊಂಡ್ಬಿಡ್ತಾರೆ ಇದು ಫೇಲ್ವೇರೆ ಅಂತ. ಸಕ್ಸಸ್ ಅಂತ ಯಾರು ಮೈಂಡಲ್ಲೂ ಇಲ್ಲವೇ ಇಲ್ಲ. ಫೇಲ್ವೇರ್ ಇದು ಹೋಗಲ್ಲ, ಇದಾಗಲ್ಲ ಅಂತಲೇ ಇದೆ. ಅದು ಆಗಬಾರ್ದು. ಬಿಸ್ನೆಸ್ ಅಂತ ಬಂದಾಗ ತಾವು ಹೇಳಿದಾಗ ಸರ್, ಅದು ರಿಕವರಿ ಕರೆಕ್ಟಾಗಿ ಆಗಬೇಕು ಅಂದರೆ ಅಟ್ಲೀಸ್ಟ್ ಸಕ್ಸಸ್ ರೇಟ್ 80% ಬರಬೇಕು. ಅದು ಎಸ್ ಹೌದು ಹೌದು ಮೂರ್ತಿ ಹೌದು ಹೌದು ಕರೆಕ್ಟ್ ಸರ್. ಹಾಂ, ಅದು ಕರೆಕ್ಟ್ ಸರ್. ಬಟ್ ನಾನು ಹೇಳಿದ್ದು ಬರೀ ಕ್ಯಾಲ್ಕುಲೇಷನ್ ಸರ್. ನೀವು ಹೇಳ್ತಿರೋದು ಎಸ್ ಎಸ್
ಹ್ಞೂ 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 ಹೇಳಿ ಸರ್. ಇನ್ನೊಂದು ಬ್ರ್ಯಾಂಡಿಂಗ್ ಅಂದರೆ ಆಬ್ವಿಯಸ್ಲಿ ಕ್ಯಾಸ್ಟಿಂಗ್ ಚೆನ್ನಾಗಿದ್ದರೆ ವರ್ಕ್ ಆಗುತ್ತೆ ಸರ್. ಇವತ್ತು ಪ್ರೆಸೆಂಟ್ ಇದರಲ್ಲಿ ಕ್ಯಾಸ್ಟಿಂಗ್ ಇದ್ದರೆ ಆಟೋಮೆಟಿಕ್ಕಾಗಿ ಇನ್ನೋಸ್ ಬರ್ತಾರೆ. ಬಿಕಾಸ್ ನಾವು ಅಪ್ರೋಚ್ ಮಾಡಿದ್ವಿ ಕೆಲವರು. ಎಸ್ ಸರ್, ಇನ್ನೋಸದು ಒಂದು ನೀವು ಹೇಳಿದ್ದು ಇಂಪಾರ್ಟೆಂಟು. ಬಟ್ ಅಲ್ಲಿ ದೇ ಗೋ ಬೈ ಹೀರೋ ಸರ್, ಹೀರೋ ಅಥವಾ ಮೇಯ್ನ್ ಅದೇ ಬಜೆಟ್ ಅಲ್ಲ ಇನ್ನೋಸ್. ಎಸ್ ಸರ್, ಹೌದು. ಎಸ್ ಸರ್, ಎಸ್ ಸರ್. ಸೊ ಐ ಮೀನ್ ಜಸ್ಟ್ ಸಿಂಪಲ್ ಕ್ಯಾಲ್ಕುಲೇಷನ್ ಐ ಗೇವ್ ಸರ್. ಅದಾದಮೇಲೆ ಐ ಮೀನ್ ಯು ಹ್ಯಾವ್ ಅ ಬೆಟರ್ ನಾಲೆಡ್ಜ್ ಆನ್ ದಿ ಇಂಡಸ್ಟ್ರಿ ಅವೆಲ್ಲ. ಬಟ್ ಮ್ಯಾಥ್ಸ್ ಸಿಂಪಲ್ ಮ್ಯಾಥ್ಸ್ ಐ ಗೇವ್ ಸರ್. ಇದಾಗಲೇಬೇಕು ಅಂತ 200 ಸಿನಿಮಾ ಬಂದು 50 ಸಿನಿಮಾ ಬಂದು ಎಲ್ಲರೂ ಕೊಲಾಬ್ರೇಟ್ ಆದರೆ ವಿಲ್ ಸಿ ದಿ ಪ್ರಾಫಿಟ್ ಅಂತ ಹೇಳ್ತಾ ಇದ್ದೆ ಸರ್ ಸಮ್ಮರಿ. ಎಸ್ ಇದರಲ್ಲಿ ಇದೀನಿ ಸರ್. ದಟ್ ಮಚ್ ಐ ಕ್ಯಾನ್ ಸೇ ಆ್ಯಸ್ ಆಫ್ ನೌ. ರಿಲೀಸ್ ಮಾಡಿ ಆಲ್ಮೋಸ್ಟ್ ಒಂದು 70-80 ಇತ್ತು ಸರ್. ಈಗ ಕಮ್ಮಿ ಆಗಿದೆ ಅಬ್ವಿಯಸ್ಲಿ, 3ನೇ ವಾರ 18th ಡೇ. ಹಾಂ ಅಷ್ಟೇ ಸರ್, ಈಗ ಸದ್ಯಕ್ಕೆ ಅಷ್ಟೇ. ಸೊ ಇನ್ನೂ ವಿ ಆರ್ ಹೋಪಿಂಗ್ ಫಾರ್ ಮೋರ್ ಸರ್ ಆ್ಯಕ್ಚುಲಿ ಇಫ್ ಇಟ್ ಪಿಕ್ಸ್ ಅಪ್. ಯಾಕಂದರೆ ಈ ವಾರ ನಾನು ಕೇಳ್ದಂಗೆ ಯಾವುದೂ ಅಂಥ ದೊಡ್ಡ ಸಿನಿಮಾಗಳಿಲ್ಲ ಅಂತ ಕೇಳ್ಪಟ್ಟೆ. ಸೊ ಈ ವಾರ ನಮಗೆ ವಿಂಡೋ ಓಪನ್ ಇದೆ, 4 ಸಿನಿಮಾ ಏನೋ ಇದೆ. ಬಟ್ ಯಾವುದೋ ಆ ಥರದ್ದು ಬಿಗ್ ಸಿನಿಮಾ ನಮ್ಮ ಥಿಯೇಟರ್ಸ್ ತೊಗೊಂಡೋಗೋವಂಥ ಸಿನಿಮಾಗಳು ಯಾವುದು ಕಾಣಿಸ್ತಾ ಇಲ್ಲ ಅಂತ. ಎಸ್ ಬರಬೇಕು. ಹಾಂ ಅಲ್ಲ ಅದು ಹಾಂ ಇಲ್ಲ ನಾನೇ ಅದಕ್ಕೆ ಹೇಳ್ತೀನಿ ಸರ್. ಹೌದು ಹೌದು ಹೌದು. ಗೊತ್ತಾಯ್ತು, ಅದಕ್ಕೆ ಬರ್ತೀನಿ. ಹೌದು, ಒಂದು ನಿಮಿಷ. ಇಲ್ಲ ಇಲ್ಲ ಓಕೆ ಇಲ್ಲ, ನಾವು ಹೇಳ್ತೀವಿ ಸರ್, ಹೇಳ್ತೀವಿ ಮೇಡಮ್. ಒಂದು ನಿಮಿಷ. ಓಕೆ ಇಲ್ಲ, ಒಂದು ಅದಕ್ಕೆ ಉತ್ತರ ಕೊಡ್ತೀನಿ ಮೇಡಮ್. ಬೇಸಿಕಲಿ ಇವೆಲ್ಲ ಐ ಮೀನ್ ತುಂಬ ಚರ್ಚೆ ಮಾಡಿದ್ವಿ ಆ್ಯಕ್ಚುಲಿ ಈ ವಿಷಯದಲ್ಲಿ, ಇದು ಯಾಕೆ ಏನು ಅಂತ. ಸೊ ಬೇಸಿಕಲಿ ಈ ರಿಯಾಕ್ಷನ್ಸ್ ತೋರಿಸಿದ ಅದೇ ಉದ್ದೇಶ. ಹಾಂ ಗೊತ್ತಾಯ್ತು ಗೊತ್ತಾಯ್ತು. ಈಗ ಇದು ಆ್ಯಕ್ಚುಲಿ ಕರೆಕ್ಟ್. ಅದೇ ಬೇಸಿಕಲಿ ಒಂದು ಪೇಡ್ ಪ್ರೀಮಿಯರ್ ಅಂತ ಮಾಡಿದ್ವಿ ಒಂದಿಷ್ಟು ಶೋಸು. ಅದರಲ್ಲಿ ನಾವು ರಿಯಲ್ ರಿಯಾಕ್ಷನ್ಸ್ಗಳು ಕ್ಯಾಪ್ಚರ್ ಮಾಡಿದಾಗ ಬಂದಿದ್ದೆ ಅಂದರೆ ತಾವು ನೋಡಿರ್ತೀರ. ತುಂಬ ಜನ ಅವ್ರದ್ದೇನೋ ಪ್ರಾಬ್ಲಮ್ ಲಿಂಕ್ ಆದಾಗ ಹತ್ತಿರೋದು, ರಿಯಾಕ್ಟ್ ಮಾಡಿರೋದೆಲ್ಲ ಅದು ನಿಜ, ಅದು ಸತ್ಯ. ಸೊ ಅದ್ರ ಜೊತೆಗೆ ನಾವು ಅದೇ ಯಾಕೆ ಪ್ರಮೋಷನ್ಗಾಗಿ ಉಪಯೋಗಿಸ್ಬಾರ್ದು ಅಂದ್ಬಿಟ್ಟು ಅಲ್ಲಿ ಆ್ಯಕ್ಚುಲಿ ಕಪಾಳ ಮೋಕ್ಷಗಳು ಏನೂ ಆಗಿಲ್ಲ, ನೀವು ನೋಡಿರ್ಬೋದು, ಅದರಲ್ಲಿ ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಅದನ್ನು ಅವರು ಎದ್ದು ರಿಯಾಕ್ಟ್ ಮಾಡೋಕ್ಕೆ ಬಂದಾಗ ನಾವು ಸೋಷಿಯಲ್ ಮೀಡಿಯಾದವರು ಒಂದಿಷ್ಟು ಅಡ್ವೈಸ್ ಮಾಡಿದ್ದು, ಇದು ಸ್ವಲ್ಪ ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ ಮಾಡಿಬಿಟ್ರೆ ಇಟ್ ವಿಲ್ ಗೋ ಆ್ಯಂಡ್ ರೀಚ್ ಅಂತ ಮಾಡಿದ್ದು. ಅದಾದಮೇಲೆ ನಾವು ರಿಯಲ್ ರಿಯಾಕ್ಷನ್ಸ್ ಏನಿದೆ ಈ ಥರದ್ದು, ಅದೇ ಅವರು ಹತ್ತಿರೋವಂಥದ್ದು ಬಂದು ನನ್ನ ಸ್ಟೋರಿ ಅಂತ ಹೇಳಿದ್ದು, ಇದೆಲ್ಲ ರಿಯಲ್ ರಿಯಾಕ್ಷನ್ಸು. ಅದನ್ನು ಕೂಡ ಬಿಟ್ಟಿದ್ದೀವಿ ಆ್ಯಕ್ಚುಲಿ, ಐ ಮೀನ್ ಸೋಷಿಯಲ್ ಮೀಡಿಯಾ ಚಾನಲ್ ಮೂಲಕ ಅದನ್ನು ಕೂಡ ಬಿಟ್ಟಿದ್ದೀವಿ. ಅನ್ಫಾರ್ಚುನೇಟ್ಲಿ ಅದು ರೀಚ್ ಆಗಿಲ್ಲ. ಸೊ ಇಟ್ಸ್ ಸೆಕೆಂಡ್ ವರ್ಷನ್ನು ರೀಚೇ ಆಗಲಿಲ್ಲ. ಸೊ ಜನ ಐ ಮೀನ್ ನೀವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಒನ್ನು ಆಗಿಲ್ಲ. ಇಲ್ಲ ಆ್ಯಕ್ಚುಲಿ ನೀವು ಹೇಳಿದ್ರೆ ಕಪಾಳ ಮೋಕ್ಷ ಅಂತ ನಡೆದೇ ಇಲ್ಲ ಅಲ್ಲಿ. ತಾವು ಕ್ಲೀನಾಗಿ ಅದು ವೀಡಿಯೋದಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಜಸ್ಟ್ ಒಂದು ಸ್ಮಾಲ್ ಇದು ಟ್ವಿಸ್ಟ್ ಮಾಡಿ ಬಿಟ್ಟಿದ್ದಾರೆ ಅಷ್ಟೇ. ಅಲ್ಲಿ ರಿಯಾಕ್ಷನ್ಸು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ಇದ್ದಾಗ ಅದನ್ನ ಟ್ವಿಸ್ಟ್ ಮಾಡಿ ಬಿಟ್ಟಿರೋದು, ಅದು ಓಡ್ತು. ನೆಕ್ಸ್ಟ್ ವರ್ಷನ್ ಇಮಿಡಿಯೇಟಾಗಿ ಪಬ್ಲಿಕ್ ರಿಯಾಕ್ಷನ್ಸ್ ಬೇರೆದು ಬಿಟ್ವಿ, ಅದು ಓಡಲೇ ಇಲ್ಲ. ಸೊ ನಮ್ಮ ಉದ್ದೇಶ ಅಂದರೆ ನಾನು ಇದೇ ರೀಸನಿಗೆ ನಾನು ಇಷ್ಟೊಂದು ಕ್ಯಾಲ್ಕುಲೇಷನ್ಸ್ ಹೇಳಿದ್ದು. ನೀವು
ನನ್ನಿಂದ ತಪ್ಪಾಗಿದೆ. ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದ್ಯಾಟ್. ಎಲ್ಲೋ ಬೇಸಿಕಲಿ ಏನಂದರೆ ಹೇಳ್ಬಿಡ್ತೀನಿ, ಅದೆಲ್ಲೋ ಸಿನಿಮಾ ರೀಚ್ ಆಗುತ್ತೆ, ಸಿನಿಮಾ ಏನೋ ಆಗುತ್ತೆ ಅನ್ನೋ ಉದ್ದೇಶ ಬಿಟ್ಟರೆ ಇದು ಏನಂತ ಸರ್, ಇದು ಸಿನಿಮಾ ಅಸ್ತಿತ್ವದ ಪ್ರಶ್ನೆ. ಎಷ್ಟು ಜನ ಒಳ್ಳೆ ಸಿನಿಮಾಗಳು ಮಾಡ್ತಾರೆ, ಏನಾಗುತ್ತೆ ರಾಂಗ್ ಆಗುತ್ತೆ ಅಂತ, ಕಂಪ್ಲೀಟ್ ರಾಂಗ್ ಆಗುತ್ತೆ. ಈ ಕಾನ್ಸೆಪ್ಟ್ ರಾಂಗ್ ಆಗುತ್ತೆ. ಕ್ಯಾಲೆಂಡರ್ ಮರ್ತೋಗ್ತಾರೆ ಜನ, ಕಂಪ್ಲೀಟ್ ಗಿಮಿಕ್ ಅಂತಾರೆ, ಪ್ರತಿ ಸಿನಿಮಾನು ಗಿಮಿಕ್ ಅಂತಾರೆ ಸರ್. ರೀಸೆಂಟ್ ಆಗಿ ಯಾವುದೋ ಏನೋ ಪೆಟ್ರೋಲ್ ಕುಡ್ದ ಅನ್ಕೊಂಡು ನಾನ್ ಸೆನ್ಸ್ ಅಲ್ಲ ಇದೆಲ್ಲ. ಇಷ್ಟು ಕಷ್ಟಪಟ್ಟು ಪ್ರೆಸ್ ಮೀಟ್ ಮಾಡ್ತೀರಿ, ಎಲ್ಲ ಅರೇಂಜ್ಮೆಂಟ್ ಮಾಡ್ತೀರಿ, ಇದು ವರ್ಕ್ ಆಗಲ್ಲ ಸರ್. ಇನ್ನೊಂದು ಮೆಸೇಜ್ ಆಗುತ್ತೆ, ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿ ಮಾಡ್ತಾ ಇಲ್ಲ, ಪಬ್ಲಿಕ್ ಬಂದು ಕಪಾಳ ಕೊಡೋದು ಅನ್ನೋ ಥರ ಆಗುತ್ತೆ ನೀವು ಮಾಡ್ತಾ ಇರೋದು. ಅಲ್ಲ, ಫಸ್ಟ್ ಅಗೇನು ಅದು ನಿಮ್ಮ ಇದಕ್ಕೆ ನಿಮಗೇನು ಅನಿಸಿದೆ ಅಂದರೆ ಡೆಫಿನೆಟ್ಲಿ ಜನಕ್ಕೂ ಹಾಗೆ ಅನಿಸಿದೆ. ಅದ್ರಲ್ಲಿ ತಪ್ಪೇ ಅಂತ ತಪ್ಪೇ ಅದರಲ್ಲಿ ಏನು ಎರಡು ಮಾತಿಲ್ಲ. ಬಟ್ ಅದಕ್ಕೆ ಕ್ಲಾರಿಟಿ ಕೊಡೋಕ್ಕೆ ಹೊರಡ್ತಾ ಇದ್ದೀವಿ. ಅಲ್ಲಿ ಕಪಾಳ ಮೋಕ್ಷ ಡೈರೆಕ್ಟ್ರಿಗೆ ನಡೆದಿಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಬಿಟ್ಟಿದ್ದಾರೆ. ಸೆಕೆಂಡ್ ವರ್ಷನ್ನು ರಿಯಲ್ ರಿಯಾಕ್ಷನ್ಸ್ ಹಾಕಿದಾಗ ಅದು ರೀಚ್ ಆಗಿಲ್ಲ. ಇದು ಇಷ್ಟು ಹೇಳ್ಬೋದು. ಸೊ ಬೇರೆ ನಮ್ಮನ್ನು ನಾವು ಕಂಡೆಮ್ ಮಾಡ್ಕೊಂಡು ಕೂರೋಂಥ ನೆಸಿಟಿ ಇಲ್ಲ. ನೀವು ಹೇಳಿದಾಗೆ ನಾವು 4 ವರ್ಷ ಕಷ್ಟಪಟ್ಟಿರ್ತೀವಿ. ಸೊ ಆ ವಿಷಯ ಬರೋದಿಲ್ಲ. ಸೊ ಇವ್ರಿಗೂ ಆ ಥರದ್ದು ಏನು ನಡೆದಿಲ್ಲ. ಬಟ್ ಈ ಪ್ರಮೋಷನ್ ಅಂತ ಬಂದಾಗ ಈ ಥರ ಟ್ವಿಸ್ಟ್ ಮಾಡೋದು ಓಕೆ ಅಂತ ಹೇಳಿದ್ರು. ಅದು ಮೇ ಬಿ ನಮ್ಮ ಕಡೆಯಿಂದ ಆ ವಿಷಯ ಡಿಸಿಷನ್ ತಪ್ಪಾಗಿರ್ಬೋದು. ಬಟ್ ಅದಾದ ತಕ್ಷಣ ರಿಯಲ್ ರಿಯಾಕ್ಷನ್ಸ್ ಬಿಟ್ಟಿದ್ದೀವಿ ಸರ್. ನಮ್ಮೆಲ್ಲರ ಪ್ರಶ್ನೆಯಲ್ಲಿ ಈ ಸಬ್ಜೆಕ್ಟ್ ಇಟ್ಕೊಂಡು ನಾವು ಆ ಥರ ಮಾಡೋ ನೆಸೆಸಿಟಿ ಇಲ್ಲ. ಸೊ ಅದಕ್ಕೆ ನಾನು ಹೇಳಿದ್ದು ಒಂದಿಷ್ಟು ಪ್ರಮೋಷನ್ಗೆ ಬಜೆಟ್ ತುಂಬ ಕೇಳುತ್ತೆ. ತುಂಬ ಅಂದರೆ ಎಂಡ್ಲೆಸ್ ಇದು. ಇಟ್ಸ್ ಲೈಕ್ ನಮ್ಮ ಟೀಮ್ನವ್ರು ಹೇಳ್ತಿರ್ತಾರೆ, ನೀವು ಏನೇ ಮಾಡಿದ್ರು ಒಂದು ಸ್ಪೂನಲ್ಲಿ ಸಮುದ್ರದಲ್ಲಿ ಒಂದು ಸ್ಪೂನಲ್ಲಿ ನೀರು ತೊಗೊಂಡಂಗೆ. ಅಂದರೆ ಯಾವುದೋ ಒಂದು ಚಿಕ್ಕ ಕಾಲೇಜಿಗೆ ಹೋಗಿ ಒಂದೇನೋ ಪ್ರಮೋಷನ್ ಮಾಡಿದ್ರೆ ಒಂದು ಸ್ಪೂನಲ್ಲಿ ನೀರು ತಂದ ಅಷ್ಟೇ ಆಗ್ತಾ ಇರುತ್ತೆ. ಅಂದರೆ ಅದು ಸಾಕಾಗಲ್ಲ, ಅಷ್ಟು ಎಂಡ್ಲೆಸ್ ಆಗಿದೆ. ಸೊ ಬೇರೆ ನೀವು ಅದೇ ಹಾಲಿವುಡ್ ಆ ಸಿನಿಮಾಗಳು ನೋಡ್ತಾರೆ, ಪ್ರತಿಯೊಂದು ಪ್ಲ್ಯಾಟ್ಫಾರ್ಮಲ್ಲಿ ಅವ್ರದ್ದು ಕಾಣಿಸ್ತಾ ಇರುತ್ತೆ. ಮೊಬೈಲ್ ಓಪನ್ ಮಾಡಿದ್ರೆ ಅವ್ರದ್ದು ಪಾಪಪ್ ಆಗುತ್ತೆ. ಪ್ರತಿಯೊಂದು ಮೆಟಾ ಡೇಟಾ ಪ್ರಮೋಷನ್ಸು. ಸೊ ಅಂದರೆ ಮಲ್ಟಿಪಲ್ ಲೆವೆಲ್ಸಲ್ಲಿ ಪ್ರಮೋಷನ್ಸ್ ಆಗೋದ್ರಿಂದ ಅದಕ್ಕೆ ಹ್ಯೂಜ್ ಇಟ್ ವಿಲ್ ರನ್ ಇನ್ ಕ್ರೋರ್ಸ್ ಆ್ಯಕ್ಚುಲಿ. ಅದೇ ರೀಸನ್ ಹೇಳಿದ್ದು ನಾವು ಕೊಲಾಬ್ರೇಷನ್ ಅಂತ ಯಾವಾಗ ಆದಾಗ ಈ ಥರದ ವಿಷಯಗಳು ಆಟೋಮೆಟಿಕ್ಕಾಗಿ ಹೋಗುತ್ತೆ. ಬಟ್ ಇದು ನಾವು ಉದ್ದೇಶಪೂರ್ವಕ ಏನು ಮಾಡಿಲ್ಲ. ರಿಯಾಕ್ಷನ್ಸ್ ಜೊತೆಗೆ ಒಂದಿಷ್ಟು ಇದಾಗಿದೆ, ಅದು ತಪ್ಪೇ. ಅವರಿಗೂ ಅದರಿಂದ ಬೇಜಾರಿದೆ. ಸೊ ಬಟ್ ಅದರಿಂದ ನಮಗೆ ನನ್ನ ಅನಿಸಿಕೆ ಕ್ಯಾಲೆಂಡರ್ಗೆ ಏನು ಬೇರೆ ಥರದ್ದು ಆಗಿಲ್ಲ ಲಕ್ಕಿಲಿ. ಸೊ ಒಂದಿಷ್ಟು ಚರ್ಚೆಗಳ ಸೋಷಿಯಲ್ ಮೀಡಿಯಾ ಆಯಿತು, ಬಟ್ ಅಲ್ಲಿಗೆ ಬಿಟ್ಟರು. ಬಟ್ ಬೇರೆ ನಾವು ರಿಯಾಕ್ಷನ್ಸ್ ಬಿಟ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಅಷ್ಟೊಂದು ರೀಚ್ ಆಗಿಲ್ಲ. ಬೇರೆ ಇದು ಮಾತಾಡ್ತದೆ. ಸೊ ಕ್ಯಾಲೆಂಡರ್ ಸಿನಿಮಾ ಥಿಯೇಟರ್ಸಲ್ಲಿದೆ, ಎಲ್ಲರೂ ಬಂದು ನೋಡಬೇಕು. ವುಮೆನ್ ಸೆಂಟ್ರಿಕ್ಕು, ಒಂದು ಕ್ಯೂರಿಯಸ್ ಆಗಿ ಹೋಗುವಂಥ ಸಿನಿಮಾ, ಸಸ್ಪೆನ್ಸ್ ಥ್ರಿಲ್ಲರು ಇರುವಂಥ ಸಿನಿಮಾ. ಸೊ ಎಲ್ಲರೂ ಬಂದು ನೋಡ್ಬೇಕಂತ ಕೇಳ್ಕೊತೀನಿ. ಒಂದು ನಿಮಿಷ. It will not happen in the future, I can assure you. And please encourage that this movie does well. Thank you. ಕ್ಯಾಲೆಂಡರ್ ರಿಲೀಸ್ ಆಗಿ ತುಂಬ ಅಂದರೆ ರಿವ್ಯೂ ನಮ್ಗೆ ಪೇಪರ್ ಕಡೆಯಿಂದ ಒಳ್ಳೆ ರಿವ್ಯೂಸ್ ಬಂದಿದೆ. ಅದಕ್ಕೆ ಇನ್ನೊಂದು ಕಡೆ ಥ್ಯಾಂಕ್ಸ್ ಹೇಳ್ತೀವಿ. ಯಾಕೆ ಜನ ಏನೇ ಹೇಳಿ ನೋಡಿದವರೆಲ್ಲ ಒಳ್ಳೆ ಫಿಲ್ಮ್ ಮಾಡಿದ್ರೆ ಅನ್ನೋ ಒಂದು ತೃಪ್ತಿ ನಮಗಿದೆ. ಯಾಕಂದರೆ ಕೆಲವು ನೋಡ್ತಾರೆ, ಕೆಲವು ನೋಡಲ್ಲ. ಅದು ಈಗ 17ನೇ ದಿವಸ ರನ್ನಿಂಗ್ ಆಗ್ತಾ ಇದೆ. ಮುಂದೆ 3ನೇ ವಾರನೂ ಹೋಗೋ ಒಂದು ಕಂಡೀಷನ್ ಇದೆ. ಅದು ಆ ಉದ್ದೇಶದಿಂದ ಒಂದು ಖುಷಿ ಸಂತೋಷದಿಂದ ನಾವು ಹಿಂದಿ ವರ್ಷನ್ನ ರಿಲೀಸ್ ಮಾಡೋಕೆ ಓಡಾಡ್ತಾ ಇದ್ದೀವಿ. ಇದೇ ಥರ ಸಹಕಾರ ಈಗೇನು ಕನ್ನಡ ಫಿಲ್ಮ್ಗೆ ನೀವು ಸಹಕಾರ ಕೊಟ್ಟಿದ್ದೀರಾ, ಅದೇ ಥರ ರಿವ್ಯೂಸ್ ನಮ್ಮ ಹಿಂದಿ ವರ್ಷನ್ ಕೊಟ್ಟರೆ ನಮ್ಮ ಫಿಲ್ಮ್ ಎಲ್ಲೋ ಕೊಟ್ಟು ನಮ್ಮ ಉದ್ದೇಶ ಏನಂದರೆ ಒಳ್ಳೆ ಮೆಸೇಜ್ನ ಜಗತ್ತು ತುಂಬ ಪ್ರಚಾರ ಮಾಡಿದಾಗ ಪ್ರತಿಯೊಬ್ಬರಲ್ಲೂ ಮನೆಯಲ್ಲೂ ಈ ಸಮಸ್ಯೆ ಇದೆ, ಅದನ್ನು ಪ್ರತಿಯೊಂದು ಮನೆಗೂ ರೀಚ್ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಪಬ್ಲಿಸಿಟಿ ಮಾಡ್ತೀವಿ. ದುಡ್ಡು ಒಂದೇ ಅಲ್ಲ, ಮತ್ತು ಈ ಫಿಲ್ಮ್ ಇಷ್ಟು ಚೆನ್ನಾಗಿ ಬರಲಿಕ್ಕೆ ನಾವು ಉದ್ದೇಶ. ಯಾಕಂದ್ರೆ ನಾನು ಇದಕ್ಕೆ ಕೋ-ಡೈರೆಕ್ಟರ್ ಕಮ್ 1 ವರ್ಷ ಎಡಿಟಿಂಗ್ ಕೂಡ ಮಾಡಿದ್ದೀನಿ. ನಮ್ಮ ಡೈರೆಕ್ಟರ್ ಮತ್ತು ನಾಯಕ ನಟರ ಒಂದು ಶ್ರಮದಿಂದ ಇಷ್ಟು ಚೆನ್ನಾಗಿ ಬಂದೆ. ನಮ್ಮ ಇವ್ರ ಬಗ್ಗೆ ಹೇಳ್ಬೇಕು ನಾನು, ಯಾಕಂದರೆ ಇವ್ರ ಬಗ್ಗೆ ಆಸಕ್ತಿ ಫಿಲ್ಮ್ ಬಗ್ಗೆ ತುಂಬ ಇದೆ. ದುಡ್ಡು ಬಿಟ್ಟು ಸೆಕೆಂಡ್ರಿ, ಆದರೆ ಒಳ್ಳೆ ಫಿಲ್ಮ್ ಮಾಡೋಣ, ಸಮಾಜಕ್ಕೊಂದು ಒಳ್ಳೆ ಕಂಟೆಂಟ್ ಕೊಡೋಣ ಉದ್ದೇಶದಿಂದ ಇಷ್ಟು ಶ್ರಮದಿಂದ ಫಿಲ್ಮ್ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಹಾಗೆ ಕೊಡಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಸರ್. ಮಂಜು, ಅನ್ಪೂರ್ಣ ವಿಷಯ ಹೋಗ್ಬೇಕಲ್ಲ.